ವಿಶ್ವ ಯಾಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಿದ್ಯಾ? ಅವಾಗಿಂದ ಕೇಳ್ತಾ ಇದ್ದೀನಿ, ಸುಮ್ಮನೆ ನಿಂತಿದ್ಯಲ್ಲೋ. ಹೇಳು ವಿಶ್ವ, ಏನಾಯ್ತು? ವಿಶ್ವ, ಜಾನು ಏನಂದ್ಲು? ಲವ್ ಮಾಡಲ್ಲ ಅಂತೇನಾದ್ರು? ವಿಶ್ವ, ನಿನಗೆ ಸುಮ್ಮನೆ ನಿಂತ್ಕೊಂಡ್ರೆ ನನಗೆ ಏನಂತ ಅರ್ಥ ಆಗ್ಬೇಕು? ಹೇಳು, ಜಾನ್ವಿ ಏನಂದ್ಲು ವಿಶ್ವ? ಇಲ್ಲ ಕಣ್ರೋ, ನಂಗೆ ನನ್ನ ಜಾನು ಖುಷಿ ಮುಖ್ಯ. ಅವಳು ಸಂತೋಷವಾಗಿರೋದಕ್ಕೆ ನಾನು ಅವಳಿಂದ ದೂರ ಇರ್ತೀನಿ. ಅವಳ ಪ್ರೀತಿನ ಒಪ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ವಿಶ್ವ. ಅವಳು ಚೆನ್ನಾಗಿರ್ತೀನಿ ಅಂತಾದ್ರೆ ನಾನು ಅವಳನ್ನು ಮರ್ತು ಬಿಡ್ತೀನಿ. ಮರ್ತು ಬಿಡ್ತೀಯಾ ನೀನಾ? ಏನೋ ಹೇಳ್ತಿದ್ಯಾ? ಏನೋ ಇವನು. ಯಾಕೋ ಮನೆ ತುಂಬಾ ನೆನಪಾಗ್ತಿದೆ. ಅಪ್ಪ ಅಮ್ಮನ್ ನೋಡ್ಬೇಕು ಅಂತ ಅನಿಸ್ತಿದೆ. ನಾನು ಊರಿಗೆ ಹೋಗಿ ಬರ್ತೀನಿ ಕಣ್ರೋ. ವಿಶ್ವ, ನನ್ನ ಮಾತು ಕೇಳೋ. ಬೇಡವಾ? ಬೇಡ ವಿಶ್ವ, ಕೇಳೋ. ಬೇಡ ಕಣೋ, ಬೇಡ ಕಣೋ ವಿಶ್ವ, ಬೇಡ ಮಚ್ಚ. ವಿಶ್ವ ಬೇಡ ವಿಶ್ವ. ಮಗಳೇ ಅಲ್ಲ ಅಂತ ಅನಿಸ್ಬಿಡುತ್ತೆ ನನ್ಗೆ ಒಂದ್ಸಲ. ಅಮ್ಮ ಅಮ್ಮ, ಈ ಮನೆ ನಾನೊಬ್ಳು ದೊಡ್ಡ ಮಗಳು ಇದೀನಿ ಅನ್ನೋದೇ ಮರ್ತ್ಬಿಟ್ಟಿದ್ದಾರೆ. ಅಪ್ಪ ಅಮ್ಮ. ಏನಾಯ್ತು ಮಂಗಳ? ಏನಾಯ್ತು ಅಂತಂದ್ರೆ, ಅಲ್ಲಮ್ಮ, ಜಾನುಗೆ ಮದ್ವೆ ಗೊತ್ತು ಮಾಡಿದಿರಾ, ಮಾತುಕತೆ ಆಗೋಗಿದೆ, ಇದೆಲ್ಲ ಆದ್ಮೇಲೆ ಹೇಳ್ತಿದ್ದೀರಲ್ಲ ಯಾಕೆ? ಮನೆ ಕೆಲಸ ಮಾಡಕ್ಕೆ, ಮದ್ವೆ ಚಾಕ್ರಿ ಮಾಡೋದಕ್ಕ? ಯಾಕೆ ಮಂಗಳ ಹಾಗಂತೀಯ? ಎಲ್ಲ ಅವಸರದಲ್ಲಿ ನಡೆದೋಯ್ತು. ನಿಮ್ಗೆ ಯಾವಾಗ್ಲೂ ಅವಸರನೇ. ಭಾವನನ್ ಮದ್ವೆಲು ಹೀಗೆ ನನ್ನ ಕಡೆ ಕಾಣಿಸಿದ್ರಿ, ಅದಕ್ಕೆ ಏನಾಯ್ತು ಹೇಳಿ? ಬಾಯಿ ಬಡಕಿ, ನಿನ್ ಬಾಯಿಗೆ ಸ್ವಲ್ಪ ಬೀಗ ಹಾಕೊಳ್ಳೆ. ಈಗ ಬಂದು ಹಾರಾಡ್ತಿದ್ಯಲ್ಲ. ನಿಮ್ಮಪ್ಪ ನಿಮ್ಮಮ್ಮ ಸ್ಟೇಷನ್ಗೆ ಹೋಗಿದ್ರಲ್ಲ, ಏನ್ ಮಾಡ್ತಿದ್ದೆ? ಖುಷಿಯಾಗಿದ್ದಾಗ ಓಡಿ ಬರೋದಲ್ಲ ಕಡೆ ಸಂಬಂಧ. ದುಃಖದಲ್ಲಿ ಜೊತೆಯಾಗಿರ್ಬೇಕು ಕಡೆ. ಅದನ್ನಾದ್ರೂ ನನಗೆ ಯಾರು ಹೇಳ್ತಾರೆ? ಎಲ್ಲದಕ್ಕೂ ನಾನೇ ಫೋನ್ ಮಾಡ್ಬೇಕು, ನಾನೇ ತಿಳ್ಕೋಬೇಕು, ನಾನೇ ಕೇಳ್ಬೇಕು. ಬಾ, ಇವರೊಬ್ರು ಬಂದ್ರೆ ಸಾಕು, ಇಡೀ ಮಾರ್ಕೆಟ್ಟೇ ಮನೆಗೆ ಬಂತು ಅನ್ಸುತ್ತೆ. ಈ ಮನೆ ನನ್ನ ನೆನೆಸ್ಕೊಳ್ಳೋರು ಯಾರು ಇಲ್ಲ. ಸರ್, ಬನ್ನಿ, ಒಳಗೆ ಬನ್ನಿ. ಸರ್, ಇದನ್ನ ನಮ್ಮ ಬಾಸು ನಿಮಗೆ ಕೊಡೋದಕ್ಕೆ ಹೇಳಿದ್ದಾರೆ ಸರ್. ನಾವೇನು ಬರ್ತೀವಿ ಸರ್. ಒಂದು ಸ್ವಲ್ಪ ಕಾಫಿ ತಗೊಳ್ಳಿ. ವೀಣಾ ಸರ್, ಅದೆಲ್ಲ ಏನು ಬೇಡ ಸರ್, ನಾವು ಬರ್ತೀವಿ ಸರ್. ನೋಡ್ತೀನಿ. ಅಮ್ಮ, ಹುಡ್ಗ ಇಷ್ಟು ದೊಡ್ಡ ಶ್ರೀಮಂತನಾ? ಇಷ್ಟು ದುಡ್ಡು ಸಲ ಎಲ್ಲ ಕೊಟ್ಬಿಟ್ಟಿದ್ದಾನೆ. ಲಕ್ಷ್ಮಿ ಮದುವೆಗೆ ಅಂತ ಮೊದಲನೇ ಸಲ ಕಳಿಸಿದರು. ತಗೊಂಡೋಗಿ ದೇವ್ರ ಮನೆಗೆ ಇಡಮ್ಮ. ಜಾಹ್ನವಿ ನಿಜವಾಗ್ಲೂ ಅದೃಷ್ಟವಂತೆ ಲಕ್ಷ್ಮಿ. ಭಾವಿ ಅಳಿಯಂದ್ರು ಎಂಥ ಸಂಸ್ಕಾರ ಇದೆ ನೋಡು. ಮದುವೆ ಶಾಸ್ತ್ರ ಏನೆಲ್ಲ ಆಗ್ಬೇಕು ಅಂತ ಎಷ್ಟು ಅಚ್ಚುಕಟ್ಟಾಗಿ ತಿಳ್ಕೊಂಡಿದ್ದಾರೆ. ಅಮ್ಮ, ಇದನ್ನ ನೀನ್ ತಗೊಂಡೋಗು, ಅದನ್ನ ನಾನೇ ತಗೊಂಡ್ ಬರ್ತೀನಿ. ತಗೊಂಡ್ ಬಾ. ನಿನ್ನೆ ರಾತ್ರಿ ನಮ್ಮ ಮನೇಲಿ ನನ್ನ ಮದುವೆ ವಿಷಯ ಮಾತಾಡಿದ್ರು ವಿಶ್ವ. ಅವತ್ತು ಕಾಲೇಜಲ್ಲಿ ಗೆಸ್ಟ್ ಆಗಿ ಬಂದಿದ್ರಲ್ಲ, ಅವರು ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗಿದ್ದಾರೆ.
ಹಾ ಜಾನು, ಏನ್ ವಿಷಯ? ಏ ಗೂಬೆ, ಎಲ್ಲೋ ಇದ್ಯಾ? ಇಲ್ಲೇ ಹಾಸ್ಟೆಲಲ್ಲಿ ಇದ್ದೀನಿ. ಮತ್ ಅಷ್ಟೊಂದ್ ಗಾಳಿ ಸೌಂಡ್ ಕೇಳಿಸ್ತಿದೆ, ಆಚೆ ಹೋಗ್ತಿದ್ಯಾ? ಇಲ್ಲ, ಇಲ್ಲೇ ಹಾಸ್ಟೆಲಲ್ಲೇ ಇದ್ದೀನಿ. ಹೇಳ್ ಜಾನು, ಏನ್ ವಿಷಯ? ಏನ್ ಗೊತ್ತಾ, ನೀನ್ ಹೇಳಿದ ತರನೇ ಮದ್ವೆ ವಿಷಯ ಮನೇಲಿ ಹೇಳ್ದೆ ಕಣೋ. ಎಲ್ರೂ ಎಷ್ಟು ಖುಷಿ ಆದ್ರು ಗೊತ್ತಾ? ಒಂಥರ ಈ ಖುಷಿಗೆ ನೀನು ಕಾರಣ. ನಿನ್ ಜೊತೆ ಮಾತಾಡೋದ್ಮೇಲೆ ನಂಗೆ ಒಂದ್ ಕ್ಲಾರಿಟಿ ಸಿಕ್ಕಿದ್ದು. ನಾನೇನೇ ಎಂಗೇಜ್ಮೆಂಟ್ ಕಣೋ. ಒಂದ್ ಕೆಲ್ಸ ಮಾಡು, ನೀನ್ ಈಗ್ಲೇ ಹೊರಟ್ ಬಂದ್ಬಿಡ್ತೀಯಾ? ನಿನ್ ಒಂಥರ ಚಡ್ಬಡಿಕೆ ಆಗ್ತಿದೆ. ನೀನ್ ಇದ್ರೆ ಒಂದ್ ಇದ್ರು ದೂರ ಹೋಗ್ತಿರುತ್ತೆ. ಅದೆಲ್ಲ ಬಿಡು ಜಾನು, ನೀನ್ ಎಂಗೇಜ್ಮೆಂಟ್ಗೆ ಆರಾಮಾಗಿ ರೆಡಿ ಆಗು. ಜಾನು, ಅಮ್ಮ ಕಾಲ್ ಮಾಡ್ತಿದ್ದಾರೆ, ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಜಾನ್ವಿ, ಹಾ ಮಾ. ಮಗು ಮಗು ಅಂತ ಹೇಳ್ತಿದ್ಯಲ್ಲ, ಏನೇ ಆಗ್ಬೇಕು ಈ ಮಗು ನಿನ್ಗೆ? ನೀನೇನ್ ಹೆತ್ತಿರೋ ಮಗುನ, ಇದು ಸಾಕಿರೋ ಮಗುನ? ಆಸ್ತಿಗೋಸ್ಕರ ಮಗುನೇನಾದ್ರೂ ವಹಿಸ್ಕೊಂಡ್ ಬಂದ್ರೆ ಪರಿಣಾಮ ನೆಟ್ಟಗಿರಲ್ಲ. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕತೆಲ್ಲಮ್ಮ, ಅಮ್ಮ ನಾನು ದೇವರಾಣೆ. ಜಾನು, ಇವತ್ತೇನಾಯ್ತು ಗೊತ್ತಾ? ನನ್ನ ಬಾಯಿಗೆ ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ, ಅಮ್ಮ ನಾನು. ಏನಾಯ್ತ ಅಕ್ಕ, ಯಾಕೆ ಒಂಥರ ಇದೆಯಾ? ಏನಿಲ್ಲ ಜಾನು. ನಾನು ಮದುವೆಗೆ ಒಪ್ಕೊಂಡಿದ್ದು ನಿಂಗೆ ಖುಷಿ ಇಲ್ವಾ? ಅಯ್ಯೋ, ನನ್ನ ಮದ್ವೆಲಿ ಶುರು ಆಗಿರೋ ಸಂಕಟ ನಿನ್ನ ಮದ್ವೆಲಿ ಕೊನೆ ಆಗ್ತಿದೆ. ನಾನು ಯಾಕೆ ಖುಷಿಯಾಗಿಲ್ಲದೆ ಇರಲಿ? ನೀನು ಯಾವಾಗಲೂ ಹೀಗೆ ಖುಷಿಯಾಗಿರಬೇಕು. ಅಪ್ಪ, ಕಾಮಾಕ್ಷಿ ದೇವಸ್ಥಾನದ ಪ್ರಧಾನ ಅರ್ಚಕರು ಫೋನ್ ಮಾಡಿದ್ರು. ಚಂಡಿ ಹೋಮಕ್ಕೆ ನಿಮ್ಮನ್ನು ಕರ್ಕೊಂಡು ಬಾ ಅಂತಿದ್ದಾರೆ. ರೀ, ಊಟಕ್ಕೆ ಸಿದ್ಧ ಮಾಡಿದ್ದೀನಿ, ಬಂದ್ಬಿಡಿ. ಹಾಂ, ವಿಶ್ವ, ಏನು ದಿಢೀರಂತ ಇಷ್ಟೊತ್ತಲ್ಲಿ? ಬರ್ಬೇಕನ್ನಿಸ್ತು, ಬಂದೆಮ್ಮ. ವಿಶ್ವ, ಏನಾಯ್ತಪ್ಪ? ಯಾಕೋ ಒಂಥರ ಇದೆಯಾ?
ಏನಾದರೂ ತೊಂದರೆನಾ? ಏನಿಲ್ಲಪ್ಪ, ಏನಿಲ್ಲ. ಸರಿ ಬಾ, ಊಟ ಮಾಡಂತೆ. ಬೇಡಮ್ಮ, ಬರ್ತಾ ದಾರಿಯಲ್ಲೇ ಮಾಡ್ಕೊಂಬಂದೆ. ಯಾಕೋ ತುಂಬ ಸುಸ್ತಾಗ್ತಿದೆಮ್ಮ, ರೆಸ್ಟ್ ಮಾಡ್ತಿರ್ತೀನಿ. ಮುಸುಕಿನ ಮರೆಯಲಿ ಮಾಸಿತೆ ಕನಸು, ಧಗಿಸಿದೆ ಒಲವು ಎದೆಯೊಳಗೆ, ಅರಳದೆ ಕಮರಿತೆ ನಲ್ಮೆಯ ಕವಿತೆ, ನಿಲುಕದ ತಾರೆ. ವಿಶ್ವ, ಏನಾಯ್ತು ಹೇಳು? ನೀನು ಯಾವತ್ತೂ ಈ ಥರ ಇದ್ದೋನೇ ಅಲ್ಲ. ನೀನೇನು ಹೇಳಿಲ್ಲ ಅಂದ್ರೆ ನನಗೆ ಹೇಗೆ ಗೊತ್ತಾಗಬೇಕು? ಏನಾದರೂ ಮಾತಾಡೋ. ವಿಶ್ವ, ನಿಂತ್ಕೊಳ್ಳೋ. ವಿಶ್ವ, ವಿಶ್ವ ನಿಂತ್ಕೋ. ವಿಶ್ವ, ಇನ್ಯಾವಾಸೆ ಉಳಿತೆ ಕೂಸೆ, ಬದುಕಲಿ ಹೇಗಿನ್ನು ಒಲವು ಇರದೆ, ಒಬ್ಬಂಟಿ ನಾನಿನ್ನು ನೀನಿರದೆ, ಮೋಹದ ಕಡಲು ನಲುಗಿದೆ ಒಡಲು, ನಿನ್ನ ಸೆರೆ ಸಿಗದೆ, ಹಗಲೇರುಳು ಆವರಿಸಿದಂತೆ, ಉಸಿರದು ಒಡಲಲೆ ಕುತ್ತಂತೆ. ಖುಷಿ, ಅಕ್ಕ ಏನಾಯ್ತೆ? ಏನಿಲ್ಲ ಜಾನು. ನೀನು ಆಗ್ಲಿಂದ ಒಂಥರ ಇದೆಯಾ, ನಾನು ನೋಡ್ತಾನೆ ಇದ್ದೀನಿ. ಏನಾಯ್ತು ಹೇಳಕ್ಕ? ಅಯ್ಯೋ, ಯಾಕೆ ಅಳ್ತಿದ್ಯಾ ಅಕ್ಕ? ಏನಾಯ್ತು ಹೇಳು. ಅವ್ರ ಖುಷಿಗೆ ತುಂಬ ತೊಂದರೆ ಕೊಡ್ತಿದ್ದಾರೆ ಜಾನು. ಅವಳ ಆ ಥರ ನೋಡೋಕ್ಕಾಗ್ತಿಲ್ಲ. ಪಾರ್ಟಿನಲ್ಲಿ ಎಲ್ಲರೂ ತಿಂದು ಬಿಟ್ಟಿದ್ದ ತಟ್ಟೆಯಿಂದಾನೇ ತಿಂತಾ ಇದ್ಲು. ಅದನ್ನು ತಿನ್ನಕ್ಕೂ ಬಿಡದೆ ನನ್ನ ಕಣ್ಮುಂದೆನೇ ಅವಳನ್ನ ಸ್ವಿಮ್ಮಿಂಗ್ ಪೂಲ್ ಒಳಗೆ ತಳ್ಳಿಬಿಟ್ರು. ನಾನು ಸರಿಯಾಗಿ ಟೈಮಿಗೆ ಹೋಗಿಲ್ಲದೆ ಇದ್ದಿದ್ರೆ ಅವಳಿಗೆ ಏನಾಗ್ತಿತ್ತೋ ಏನೋ. ಅಕ್ಕ ಜಾನು, ನನಗೆ ಯಾವಾಗಲೂ ಖುಷಿನೇ ನೆನಪಾಗ್ತಿದ್ದಾಳೆ. ಅವಳನ್ನು ಬಿಟ್ಟಿರೋಕ್ಕಾಗ್ತಿಲ್ಲ. ನಾನೇನು ಮಾಡಲಿ? ಅಕ್ಕ, ನೀನೇನು ಯೋಚನೆ ಮಾಡಬೇಡ. ಖುಷಿಗೇನು ಆಗಲ್ಲ. ಆ ದೇವರು ಅಪ್ಪ, ಅಜ್ಜಿ, ಅಮ್ಮ ಎಲ್ಲರನ್ನೂ ಕಿತ್ಕೊಂಡಿದ್ದಾನೆ. ಅವ್ರು ಎಲ್ಲರೂ ಸೇರಿಸಿ ಪ್ರೀತಿ ಕೊಡೋ ನಿನ್ನ ಕೊಟ್ಟಿದ್ದಾನೆ. ಇವಾಗ ನೀನೇ ಅವಳ ಅಮ್ಮ. ನಿನ್ನ ಪ್ರೀತಿ ಅವಳ ಕಾಪಾಡತ್ತೆ ಅಕ್ಕ. ಭಾವನಾ, ಏನಾಯ್ತಮ್ಮ? ಯಾಕೆ ಹಾಕಿರ್ಚ್ಕೊಂಡೆ? ಏನಿಲ್ಲಮ್ಮ, ಕೆಟ್ಟ ಕನ್ಸು ಬಿತ್ತು ಅಷ್ಟೇ. ನನ್ನ ಹತ್ರನೇ ಮುಚ್ಚಿಡೋಷ್ಟು ದೊಡ್ಡೋಳಾಗ್ಬಿಟ್ಯಾ? ಅಮ್ಮನ ಹತ್ರನೇ ಗುಟ್ಟು ಮಾಡ್ತೀರಾ? ಭಾವನಾ, ನನಗೆ ಗೊತ್ತಮ್ಮ, ನೀನು ಖುಷಿ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ. ನಿನ್ನ ಕಷ್ಟಕ್ಕೆ ನಿನ್ನ ತಾಯಿಯಾಗಿ ನನ್ನಿಂದ ಏನೂ ಮಾಡೋಕ್ಕಾಗದೆ ಇರಬಹುದು. ಆದರೆ ಆ ದೇವರು ಅಂತ ಒಬ್ಬ ಇದ್ದಾನಮ್ಮ. ಅವನು ನಮ್ಮನ್ನು ಕಾಪಾಡ್ತಾನೆ. ನೀನು ಬಾ ಅಮ್ಮ, ನೀನು ಬಾ ಇಲ್ಲಿ ಬಾ. ಎಲ್ಲ ದೇವ್ರು ನೋಡ್ಕೋತಾನೆ. ನೀನೇನು ತಲೆ ಕೆಡಿಸ್ಕೋಬೇಡ. ಬಾ. ಮಲ್ಕೊಮ್ಮ, ಏನು ಯೋಚನೆ ಮಾಡಬೇಡ. ಅಯ್ಯೋ ದೇವ್ರೆ, ಇವಳಿಗೆ ಇನ್ನು ಎಷ್ಟು ಸಲ ಅಂತ ಹೇಳೋದಪ್ಪ.
ರೆಡಿ ಆಗು ಅಂತಂದ್ರೆ ರಂಗೋಲಿ ಹಾಕ್ತಾ ಕೂತಿದ್ದಾಳೆ. ಅಮ್ಮ ಮದ್ವೆ ಹೆಣ್ಣೆ, ಏನಿನ್ನು ಆಚೆ ನೋಡ್ತಾ ಕೂತಿದೀಯಾ? ನಿಮ್ಮನೆಯವ್ರು ಎಲ್ಲಿಗೂ ಹೋಗಲ್ಲ, ಇಲ್ಲಿಗೆ ಬರ್ತಾರೆ. ನಡಿ, ರೆಡಿ ಆಗು, ಹೋಗು. ಲೇಟ್ ಆಗ್ತಿದೆ, ನಡಿ. ಏನೇ ನಡಿ, ಹೇಳು. ಹೂ ಕಣೆ, ಲೇಟ್ ಆಗ್ತಿದೆ, ರೆಡಿ ಆಗು. ಅದಕ್ಕೆ ಕಾಫಿ ಯಾಕೋ ನಾನಿಲ್ಲಿ ಬರಲೇಬಾರ್ದಾಗಿತ್ತು. ಜಾಹ್ನವಿ, ಮಂಗಳ, ಜಾಹ್ನವಿ ಎಲ್ಲಿ? ಅಮ್ಮ ಅವಳು ರೆಡಿ ಆಗೋದಕ್ಕೆ ಹೋದ್ಲು. ಸರಿ, ಈ ಹೂ ತಗೊಂಡೋಗಿ ಕೊಡು ಬೇಗ. ಕಾಫಿ ಕಾಫಿ ಮಾಡ್ಕೊಡ್ತೀನಿ, ಹೋಗು. ಬೆಂಕಿ, ಬೇಗ ಕಟ್ಟು, ಟೈಮ್ ಆಯ್ತು. ಬೇಗ ಬರ್ತೀಯ ಅಂತ ಕೇಳಿದಕ್ಕೆ ಹ್ಞೂ ಅಂದ. ಈಗ ನೋಡಿದ್ರೆ ಎಷ್ಟೊತ್ತಿ ಕಾಲ್ ಮಾಡಿದ್ರೆ ಪಿಕ್ಕೇ ಮಾಡ್ತಾ ಇಲ್ಲ, ಕೂಬೆ. ಬೇಗ ಬಾರೋ ಕೂಬೆ, ಕಾಯ್ತಾ ಇರ್ತೀನಿ. ವಿಶ್ವ ತಿಂಡಿ ಬಂದ? ಇನ್ನೂ ಇಲ್ಲ ರೀ. ರಾತ್ರಿ ರೂಮ್ ಸೇರಿದವನು ಹೊರಗಡೆನೇ ಬಂದಿಲ್ಲ, ಊಟನೂ ಮಾಡಲಿಲ್ಲ. ಆಯಾಸ ಆಗಿರಬೇಕು, ಮಲಗಿರ್ಲಿ ಬಿಡು. ಎಷ್ಟು ದೊಡ್ಡ ಶ್ರೀಮಂತ ಅದಕ್ಕೆ. ನನಗೂ ಇಂಥದೇ ಒಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತು. ಯಾವನು ಸಿಕ್ತಾ ಅಂತ ಗಂಟಾಕಿ ಕಳಿಸ್ಕೊಟ್ಬಿಟ್ರು. ಈಗೇನು ನಿನಗೆ ಇನ್ನೊಂದು ಮದುವೆ ಮಾಡೋಕ್ಕಾಗತ್ತಾ ಅಣ್ಣ? ನಮಸ್ಕಾರ ಹೇಳಿ ಅಂದ್ರೆ. ನಮಸ್ತೆ ಮಾವ. ಪ್ರಯಾಣ ಆರಾಮಾಗಿತ್ತಾ? ನಮಸ್ತೆ ಅತ್ತೆ. ಹಾಯ್. ಹಲೋ ಮಾವ. ಇದು ವೆಲ್ಕಮ್ 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 ವೆಲ್ಕಮ್. ಇವನೊಬ್ಬ ಬಕೆಟ್ ರಾಜ.
ಬಂಗಾರದಂಥವನು. ಅಳಿಯಂದ್ರೆ ಬನ್ನಿ. ನನ್ನ ಹೆಸರು ಮಂಗಳ, ಜಾನವಿ ಅಕ್ಕ. ನನ್ನ ದೊಡ್ಡ ಮಗಳು